ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಕೊಲ್ಹಾರ ಪಟ್ಟಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸ್ತಬ್ಧ ಚಿತ್ರ ರಥಕ್ಕೆ ಅದ್ಧೂರಿಯಾಗಿ ಭವ್ಯ ಸ್ವಾಗತ ಕೋರಲಾಯಿತು. ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಎಂಬ ಕರ್ನಾಟಕ ಸರ್ಕಾರದ ಧ್ಯೇಯ ಉದ್ದೇಶದಿಂದ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ತಹಶೀಲ್ದಾರ್ ಎಸ್ ನಾಯ್ಕಲ್ ಮಠ್ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ತಾಲೂಕು ಆಡಳಿತದಿಂದ ಬರಮಾಡಿಕೊಳ್ಳಲಾಯಿತು. ಪಟ್ಟಣದ ಶ್ರೀ ದಿಗಂಬರೇಶ್ವರ ಶ್ರೀ ಮಠದಿಂದ ಪೂಜ್ಯ ಶ್ರೀ ಕಲ್ಲಿನಾಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಾನಾ ಇಲಾಖೆಯ ಅಧಿಕಾರಿಗಳ ವಿವಿಧ ಪರ ಸಂಘಟನೆಯ ಮುಖಂಡರ ಸಮ್ಮುಖದಲ್ಲಿ ಶಾಲಾ ವಿದ್ಯಾರ್ಥಿಗಳ ಘೋಷಣೆ, ಮಹಿಳೆಯರ ಕುಂಭ ಆರತಿ, ಗೊಂಬೆ ಕುಣಿತ, ಹಲಗೆ ಮಜಲು ಸೇರಿದಂತೆ ಸಕಲ ವಾದ್ಯ ವೈಭವದೊಂದಿಗೆ ರಥದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಸಾಗಿತು. ನಂತರ ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ಕೊಲ್ಹಾರ ಇವರ ಸಹಯೋಗದಲ್ಲಿ ಎಂಪಿಎಸ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಗೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನ ಪೀಠಿಕೆಯ ಭಾವಚಿತ್ರಕ್ಕೆ ಮಹನೀಯರು ಪುಷ್ಪಾರ್ಚನೆ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾರಂಭದಲ್ಲಿ ನಾಡಗೀತೆ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜೀವನದ ಕುರಿತು ನಾಟಕ ಹಾಗೂ ಕನ್ನಡ ನಾಡು ನುಡಿ ಸಂವಿಧಾನದ ಕುರಿತು ಮಕ್ಕಳಿಂದ ವಿವಿಧ ರೂಪದಲ್ಲಿ ವಿಭಿನ್ನ ಮನರಂಜನೆ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು. ಸಂವಿಧಾನದ ಕುರಿತು ಗುರುಮಾತೆ ರುದ್ರಮ್ಮ ಗಿಡ್ಡಾಪ್ಗೋಳ್, ಶಿಕ್ಷಕ ಎಸ್ಬಿ ಬನ್ಸೋಡೆ ಸೇರಿದಂತೆ ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ಸದಸ್ಯರು, ದಲಿತ ಹಾಗೂ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕಿಯರ ವೃಂದ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟರು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ನಿಜವಾಗ್ಲೂ ನಮ್ಗೆ ಬಹಳ ಅಚ್ಚರದ ಸಂಗತಿ ಅಂದ್ರ 25 ವರ್ಷಗಳ ಹಿಂದೆ ಈ ತರ ವಿಚಾರಗಳು ಅವ್ರು ಬರ್ಬೇಕಾಗಿದ್ರ ಅವ್ರು ಎಷ್ಟು ಜ್ಞಾನವನ್ನು ಹೊಂದಿರಬೇಕು, ಎಷ್ಟು ಓದಿರ್ಬೇಕು, ಈ ತರ ಒಂದು ಸಂವಿಧಾನ ರಚನೆ ಮಾಡ್ಬೇಕಾಗಿದ್ರ ಅವರ ಮನಸ್ಥಿತಿ ಹೆಂಗಿರ್ಬೇಕು, ಪ್ರತಿಯೊಬ್ಬರ ಬಗ್ಗೆನೂ ಸ್ಟಡಿ ಮಾಡ್ಯಾರ. ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗ್ಬೇಕು. ಈ ಸಂವಿಧಾನ ಪೀಠಿಕೆನೇ ಹೇಳ್ತೈತ್ರಿ. ಮೊಟ್ಟ ಮೊದಲಿಗೆ ನೋಡಿ ಅಂಬೇಡ್ಕರ್ ಅವರು ನಾನೇ ಸಂವಿಧಾನ ಬರ್ದಿನಂತ ಎಲ್ಲಿ ಹೇಳ್ಕೊಂಡಿಲ್ಲ. ಅಂತ ಮಹಾನ್ ಮೇರು ವ್ಯಕ್ತಿತ್ವ, ಮಹಾನಾಯಕ ಅವರು ಹೇಳ್ಯಾರ. ಮೊಟ್ಟ ಮೊದಲಿಗೆ ಸಂವಿಧಾನ ಪೀಠಿಕೆ ಹೇಳ್ಯಾರ ಯಾವ ತೊಂದರೆ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರದೇ ಇದ್ರೆ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಮೊದಲೇ ಮನಗಂಡಂತ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇನ್ನು ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತಾರೆ. ಯಾವ ರೀತಿ ನ್ಯಾಯ? ಹಾಗೂ ರಾಜಕೀಯವಾಗಿ ಕೂಡ ನ್ಯಾಯ ಸಿಗಬೇಕು. ಈ ರೀತಿ ಅವರ ವಿಚಾರಧಾರೆಗಳನ್ನು ಹೊಂದಿದಂದ್ರೆ ಸುಭದ್ರ ಭಾರತವನ್ನ ಕಟ್ಟುವಲ್ಲಿ ನಾವು ಸಶಕ್ತರಾಗ್ತೀವಿ ಅಂತಕ್ಕಂಥ ವಿಚಾರವನ್ನ ಆಗ್ಲೇ ಮನಗಂಡಂತವ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇಷ್ಟೊಂದು ವಿಚಾರಗಳು ಅವ್ರಿಗೆ ಬರ್ಬೇಕಾದ್ರೂ ಇನ್ನೂ ಒಂದು ಮುಖ್ಯ ಕಾರಣ ಅವರಲ್ಲಿ ಇರ್ತಕ್ಕಂಥ ಜ್ಞಾನ. ಯಾಕಂತಂದ್ರ ಎಲ್ಲರಿಗಿಂತ ಹೆಚ್ಚು ಶಿಕ್ಷಣವನ್ನು ಪಡೆದು ಹೆಚ್ಚು ಪದವಿಯನ್ನು ಪಡೆದಂತವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು.
ಅವ್ರು ಅದಕ್ಕೆ ಹೇಳ್ತಾರ, ಪ್ರತಿಯೊಂದು ಅವರ ವಿಚಾರಗಳನ್ನ ನೋಡ್ರಿ ಅವ್ರು ಹೇಳ್ತಾರ, ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಕ್ಕರ ಭೂಮಿ ಹದವಾಯಿತು, ಗೌತಮ ಬುದ್ಧರು ಬೀಜವಾದರು, ಬಸವಣ್ಣವರು ಮರವಾದರು, ಅಂಬೇಡ್ಕರರು ಫಲವಾದರು. ಆ ಅಂಬೇಡ್ಕರರ ಫಲನೇ ಸಂವಿಧಾನ. ಆ ಫಲದ ಸ್ವೀಕಾರ ಮಾಡ್ತಾ ಇರುವಂತಹ ಫಲಾನುಭವಿಗಳೇ ನಾವು, ನೀವೆಲ್ಲರೂ ಬಂಧುಗಳೇ. ಫಲವನ್ನ ಇವತ್ತ ಉಣ್ತಾ ಇದ್ದೀವಿ. ಅದು ನಾವೊಬ್ಬ ಶಿಕ್ಷಕ ಆಗಿ ಅಥವಾ ಇಲ್ಲಿರುವಂತಹ ಅಧಿಕಾರಿಗಳಾಗಿ, ಇಲ್ಲಿರುವಂತಹ ಸದಸ್ಯರುಗಳಾಗಿ, ಅಥವಾ ಇಲ್ಲಿರುವಂತಹ ಮುದ್ದು ವಿದ್ಯಾರ್ಥಿನಿಯರು. ಇತಿಹಾಸ ತೆಗೆದು ನೋಡಿದ್ರೆ ಹೆಣ್ಣು ಮಕ್ಕಳಿಗೂ ಸಹಿತ ಶಿಕ್ಷಣದಲ್ಲಿ ಹಕ್ಕೇ ಇರಲಿಲ್ಲ. ಮಂತ್ರಿ ಸ್ಥಾನ ತ್ಯಾಗ ಮಾಡಿದವರು ಯಾರಂದ್ರೆ ಕಲ್ಯಾಣದಲ್ಲಿ ಬಸವಣ್ಣವರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ತಮ್ಮ ಮನಿ ಬಿಟ್ಟರು, ತಮ್ಮ ಸ್ಥಾನವನ್ನ ತ್ಯಾಗ ಮಾಡಿ ನಮ್ಮ ಸಮಾಜಕ್ಕೋಸ್ಕರ ಇಂತಹ ಹಲವಾರು ಯೋಜನೆಗಳನ್ನ ಹಾಕೊಂಡ್ರು ಬಂಧುಗಳೇ. ಸರ್ಕಾರದ ಆಡಳಿತ ಜನರ ಕೈಯಲ್ಲಿರಬೇಕು. ತಮ್ಮ ಪರವಾಗಿ ದೇಶದ ಒಳಿತಿಗಾಗಿ, ಆಡಳಿತ ನಿರ್ವಹಣೆಗಾಗಿ ತಮ್ಮ ಪ್ರತಿನಿಧಿಗಳಾಗಿ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅಧಿಕಾರ ಎಂಥವರನ್ನ ಆಯ್ಕೆ ಮಾಡಬೇಕಂದ್ರೆ ಸೂಕ್ತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು. ಅದೇ ಪ್ರಜಾಪ್ರಭುತ್ವ. ಪ್ರಜೆಗಳ ಕೈಗೆ ಅಧಿಕಾರ ಇರಬೇಕು. ಪ್ರಜೆಗಳೇ ಪ್ರಭುಗಳನ್ನ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದೇ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಸಂವಿಧಾನದ ಮೂಲಕ. ಸಾಮಾನ್ಯ ಜನ ಇವತ್ತ ಪ್ರಭುಗಳಾಗ್ಯಾರ. ಇಲೆಕ್ಷನ್ ಬತ್ತಂದ್ರೆ ಎಲ್ಲ ಲೀಡರ್ಗಳು ಯಾರ ಹತ್ರ ಹೋಗಿ ಕೈ ಮುಗಿದು ನಿಲ್ತಾರ? ಪ್ರಜೆಗಳ ಹತ್ರ ಕೈ ಮುಗಿದು ನಿಲ್ತಾರ. ಅವರೇ ಪ್ರಭುಗಳು. ಯಾಕಂದ್ರೆ ಸಾಮಾನ್ಯ ಜನ ಇವತ್ತ ಕೂಲಿ ಮಾಡುವ ಒಬ್ಬ ವ್ಯಕ್ತಿ ಹಿಡಿದು ಇವತ್ತ ರಾಷ್ಟ್ರಪತಿವರೆಗೂ ಒಂದೇ ಮತ, ಒಂದೇ ಮೌಲ್ಯ. ಪ್ರತಿಯೊಬ್ಬರಿಗೂ ಒಂದೇ ಮತ. ಇವತ್ತು ದೊಡ್ಡ ಶ್ರೀಮಂತದನ್ನ ಅಂತೇಳಿ ಅವ್ರಿಗೆ 2 ಓಟ್ ಇಲ್ಲ, ಅವ್ರಿಗೆ 10 ಓಟ್ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೇ ಮತ. ಆ ಮತದ ಮೌಲ್ಯನೂ ಸಹಿತ ಒಂದೇ ಮೌಲ್ಯ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ರೀತಿ ಕೈ ತೋರಿಸ್ತಾರ. ನಾವೆಲ್ಲರೂ ಒಂದು, ನಿಮಗೆಲ್ಲರಿಗೂ ಒಂದು ಮತ. ಆ ಮತಕ್ಕಿರೋದು ಮೌಲ್ಯ ಒಂದೇ. ಎಲ್ಲರಿಗೂ ನ್ಯಾಯ ಒಂದೇ, ಎಲ್ಲರಿಗೂ ಸವಲತ್ತು ಒಂದೇ, ಎಲ್ಲರಿಗೂ ಒಂದೇ. ನಾವೆಲ್ಲರೂ ಒಂದು. ಮಾಡ್ತೀನಿ. ಈ ವಯಸ್ಸಿನಾಗ ಈ ಮಗು ನಮಗ್ ಬೇಕಿತ್ತ? ಸ್ವಾಮೀಜಿ ಹೇಳಿದ್ರಿಲ್ಲ ನಿಮ್ಗ ವೀರ ಬಾಲಕ ಹುಟ್ತಾನಂತ. ದೇವ್ರು ನೆಡ್ಸಿದಂಗ ಆಗಿ. ಈ ದಂಪತಿಗೆ ಕೊನೆಯ ಮಗನಾಗಿ ಜನಿಸಿದ ಮಗು. ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ದಿದ್ರೆ ಅದನ್ನ
ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ನೀನೆ ಗಳಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು ನೀನೆ ಶಿಲ್ಪಿಯು, ನೀನೆ ಗಳಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶಕನೇ ನಾಯಕ ನೀನು, ಭೀಮರ ಮಹಾನಾಯಕ ನೀನು, ಭೀಮರ ನಾಯಕ ನೀನು, ಭೀಮರ ಮಹಾನಾಯಕ ನೀನು, ಭೀಮರ ಜಗ ಹೇಳಿದೆ ಜೈ ಭೀಮರ. ನಾಳೆ ಇಡೀ ವ್ಯವಸ್ಥೆನೆ ಬದಲಾಗತ್ತೆ. ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡು ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ. ಇನ್ಮೇಲೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೆ ನನ್ ಜೀವನದ ಗುರಿ ಆಗಿರುತ್ತೆ. ಎಲ್ರಿಗೂ ಸಮಾನವಾಗಿ ಬದುಕೋ ಹಕ್ಕು ಕೊಡ್ಸ್ತೀನಿ. ಆಗುತ್ತೋ ಇಲ್ವೋ, ಆದ್ರೆ ಧೈರ್ಯ ಅಂತೂ ತೋರಿಸ್ತಿದ್ದಾನಲ್ಲ, ಸೆಲ್ಯೂಟ್ ಮಾಡು ಮತ್ತೆ. ನಿನ್ನಿಂದ ಅಸಮಾನತೆ ಈಗ ದೂರ, ಸಂಘದಿಂದ ಅಸಮಾನತೆ ಈಗ ದೂರ, ನೀ ತೋರಿದ ದಾರಿ. ನಿಮ್ಮ ಪೂರ್ಣ ಹೆಸರು? ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್ ಅಂತನಾ? ನಿನ್ನ ಪೂರ್ತಿ ಹೆಸರನ್ನ ಹೀಗ್ ಬರಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರ್ಸ್ಕೋ ಭೀಮ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋ ಭೀಮ. करिए बस बस बड़ा बोले, अब कुछ करिए। ओ कोई तो चल सिर्फ पड़िए, खूब करिए ಒಳಪಡಿಸಲಾರದನ್ನ ಸ್ವೀಕಾರ ಮಾಡಬಾರದು. ಈ ಮಾತನ್ನ ಯಾವ ಉದ್ದೇಶದಿಂದ ಇವರು ಹೇಳಾಕತ್ಯಾರ ಅನ್ನುವ ವಿವೇಕ ನಮ್ಮ ಯುವಕರಲ್ಲಿ ಇರಬೇಕು. ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರ್ದು. ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು. ನಾವು ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಾ ಮಾಡಬೇಕು, ಯಾವುದನ್ನ ಮಾಡಬಾರದು. ಇದರ ವಿಚಾರ ನಮ್ಮ ಯುವಕರಲ್ಲಿ ಇರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ, ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ, ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ, ಪ್ರಭು ದೂರ ಮಾಡಲಿ ವಿಶ್ವಕ್ಕೆ ಕಲ್ಯಾಣವು ಧರ್ಮ ಅಧರ್ಮ ಸತ್ಯ ಅಸತ್ಯ, ಧರ್ಮ ಅಧರ್ಮ ಸತ್ಯ ಅಸತ್ಯ, ಸಂವಿಧಾನಕ್ಕೆ ಶಿಲ್ಪಿನಿ.
ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ ಕೇರಳ ಹಾಗೂ ಕೊಳ್ಳೇಗಾಲ ಜ್ಯೋತಿಷ್ಯರು ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ಶ್ರೀ ವಾಸುದೇವನ್ ಗುರುಜಿ. ದೇವಿಯ ಅನುಗ್ರಹ ಮತ್ತು ತಪೋದ್ಯಾನ ತಪಶಕ್ತಿಯಿಂದ ವಾಕ್ಸಿದ್ಧಿ, ಮಂತ್ರಸಿದ್ಧಿ, ಯಂತ್ರಸಿದ್ಧಿಯನ್ನು ಪಡೆದಿರುವ ಜ್ಯೋತಿಷ್ಯ ಪಂಡಿತರು. ಕೇರಳ ಪದ್ಧತಿಯ ಅಥರ್ವಣ ವೇದದ ಜಾತಕ ಆಧಾರಿತವಾಗಿ ನಿಮ್ಮ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿವಾಹ, ಸಂತಾನ, ದಾಂಪತ್ಯ ತೊಂದರೆ, ಶತ್ರುಕಾಟ, ಭೂಮಿ ವಿಚಾರ, ಸಾಲಬಾಧೆ, ಲೈಂಗಿಕ ಸಮಸ್ಯೆ ಹಾಗೂ ದುಃಖ, ಧನ ದಾರಿದ್ರ್ಯದಂತಹ ಇನ್ನು ನಿಮ್ಮ ಜೀವನದ ಯಾವುದೇ ಘೋರ, ನಿಗೂಢ, ಗುಪ್ತ ಸಮಸ್ಯೆಗಳಿದ್ದರೂ 100% ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದರೆ, ಇಷ್ಟಪಟ್ಟವರು ನಿಮ್ಮಂತಾಗಲು ಕೇರಳದ ಸರ್ವವಶ ಸಂಮೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಭೇಟಿ ಕೊಡಿ. ಸಂಪರ್ಕಿಸುವ ವಿಳಾಸ: ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ವಾಸುದೇವನ್ ಗುರುಜಿ, ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ, ಸುಧೀರ್ ಮೆಡಿಕಲ್ ಎದುರಿಗೆ, ವಿಜಯಪುರ. ಮೊಬೈಲ್ ನಂಬರ್ 9964511344.